ಆತ್ಮೀಯ ಸಾಗರ ತಾಲೂಕು ಗ್ರಾಹಕರ ಬಂಧುಗಳಿಗೆ ನಮಸ್ಕಾರ. ಸಂಯುಕ್ತ ರೈತ ಸಂಘ ಸಾಗರ ತಾಲೂಕು ಅಧ್ಯಕ್ಷರು ಮಂಜಪ್ಪ ಎಂ ಬಿ ಹಿರೇನಲ್ಲೂರು. ಈ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಈ ತೊಯ್ದ ಮಾರ್ಕೆಟ್ ಹಿಂಭಾಗ ಮತ್ತು ಇಲ್ಲಿ ತರಕಾರಿ ಮಾರ್ಕೆಟ್ ಹಿಂಭಾಗ ಇಲ್ಲಿ ವಸತಿ ಪ್ರದೇಶ ಇರೋದ್ರಿಂದ ವಾಸದ ಮನೆಗಳು ಸುಮಾರು ಅಷ್ಟು ಈ ಕ್ರೀಡಾಂಗಣದ ಹಿಂಭಾಗ ಅಟ್ಯಾಚ್ಮೆಂಟ್ ಆಗಿ ಒಂದು ಕುಡಿಯೋ ಬಾವಿಗಳನ್ನೆಲ್ಲ ತೆರೆದ ಬಾವಿಗಳೆಲ್ಲ ಇದಾವೆ. ಇಲ್ಲಿ ಸುಮಾರು ಒಂದು 25-30 ತೆರೆದ ಬಾವಿ ಬರ್ತವೆ. ಬಟ್ ಇಲ್ಲಿ ಆ ಕ್ರೀಡಾಂಗಣದ ಸುತ್ತ ಒಂದು ನೀರು ಹೋಗೋ ಒಂದು ಕೋಡಿ ಮಾಡಿರೋದು ಅವ್ಯವಸ್ಥೆ ಆಗಿ ಇದ್ರಾಗೆಲ್ಲ ಈ ಸಾರ್ವಜನಿಕರು ಸಂಜೆ ಕಡೆ ಬಂದು ಅಥವಾ ಇಲ್ಲಿ ಪೇಟೆ ಭಾಗದವರೆಲ್ಲ ಕಸನೆಲ್ಲ ತಂದು ಇಲ್ಲಿ ಹಣದು ಈ ಭಾಗನೆಲ್ಲ ಒಂಥರ ಗಲೀಜು ಮಾಡಿ ಈ ಅಕ್ಕಪಕ್ಕರು ವಾಸ ಮಾಡೋಕ್ಕೆ ಆಗದೇ ಇರೋಂಥ ಒಂದು ಪರಿಸ್ಥಿತಿ ಕಂಡು ಬರ್ತೈತಿ. ದಯಮಾಡಿ ನಗರಸಭೆ ಆಯುಕ್ತರ ಗಮನಕ್ಕೆ ಈ ವಿಡಿಯೋ ಮುಖಾಂತರ ತರ್ತಾ ಇದ್ದೀನಿ. ಕೂಡಲೇ ಇಲ್ಲಿ ಏನು ಈ ಕಸ ಕಡ್ಡಿಗಳೆಲ್ಲ ಮುಚ್ಚಿ ಕಾಲುವೆ ಕಚ್ಚೆ ನೀರು ಹೋಗ್ನಲ್ಲಂಗೆ ಆಗಿ ಅವ್ರ ಬಾವಿಗೆ ಎಂಟ್ರೆನ್ಸ್ ಆಗ್ತೈತಿ. ದಯಮಾಡಿ ಇದನ್ನ ಕ್ಲೀನ್ ಬೇಗ ಮಾಡಬೇಕು. ಮತ್ತು ಎರಡನೇದಾಗಿ ಇಲ್ಲಿ ಬಿದ್ದಿರೋ ಕಸನೆಲ್ಲ ಕ್ಲೀನ್ ಮಾಡಿಸ್ಬೇಕು. ಇಲ್ಲೊಂದು CC ಕ್ಯಾಮ್ರಾ ಹಾಕಿ ಇಲ್ಲಿ ಯಾವುದೇ ಕಾರಣಕ್ಕೂ ಅಕ್ಕಪಕ್ಕರು ಕಸ ಹಾಕಿ ಹಣೆಯಂಥ ವ್ಯಕ್ತಿಗಳಿಗೆ ಸೂಕ್ತ ಕಾನೂನು ಕ್ರಮ ತಗೋಬೇಕು, ಸರಿಯಾದ ದಂಡ ವಿಧಿಸಬೇಕು. ಮತ್ತು ಸಂಜೆ ಕಡೆ ಈ ಕ್ರೀಡಾಂಗಣದ ಕಡೆ ಕೆಲವು ವ್ಯಕ್ತಿಗಳು ಬಂದು ಅಸಭ್ಯ ವರ್ತನೆ ನಡೆಸಿ ಇಲ್ಲಿ ಡ್ರಿಂಕ್ಸ್ ಮಾಡೋದು, ಬಾಟ್ಲಿ ಕೊಟ್ಟು ಒಗಸೋದು, ಅವ್ರು ಕಾಂಪೌಂಡ್ ಮೇಲೆ ಏನೋ ತಿಂದದನ್ನೆಲ್ಲ ಎಸೆಯೋದು, ಈ ಥರ ಎಲ್ಲ ಘಟನೆ ನಡೀತೈತಿ. ಪೊಲೀಸ್ ಇಲಾಖೆ ಪ್ರತಿದಿನವೂ ಸಂಜೆ ಈ ಕಡೆ ಒಂದು ವಾಚ್ ಮಾಡಬೇಕು. ದಯಮಾಡಿ ನಗರಸಭೆಯಿಂದ ಇಲ್ಲೊಂದು CC ಕ್ಯಾಮ್ರಾ ಹಚ್ಚಿ ಆ ಥರ ಏನು ಈ ಕೊಚ್ಚನೆಲ್ಲ ಹಣಿತಾರೆ, ಅಹಿತಕರ ಘಟನೆ ಮಾಡ್ತಾರೆ, ಇಂಥರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕು ಅಂತೇಳಿ ನಾನೀಗ ಒಂದು ಈ ಪ್ಲೇಸ್ನಾಗ ವಿಡಿಯೋ ಮಾಡ್ತಾಯಿದ್ದೀನಿ. ದಯಮಾಡಿ ಇದನ್ನ ಬೇಗ ಸ್ವಚ್ಛಗೊಳಿಸಿ ಇಲ್ಲಿ ಅಕ್ಕಪಕ್ಕ ವಾಸದ ಮನೆ ನೆಮ್ಮದಿಯಿಂದ ಬದುಕೋಂಥ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಸಾಗರದ ನಾಗರಿಕರ ಪರವಾಗಿ ಸಂಯುಕ್ತ ರೈತ ಸಂಘದ ಅಧ್ಯಕ್ಷರು ಮಂಜಪ್ಪ ಎಂ ಬಿ ಹಿರೇನಲ್ಲೂರು, ರಾಮಣ್ಣ ಸಿರವಾಳ ಹೋರಾಟಗಾರರು ಸೇರಿ ಇವತ್ತು ಈ ಕಾರ್ಯನ ಮಾಡ್ತಾಯಿದ್ದೀವಿ. ದಯಮಾಡಿ ನಗರಸಭೆ ಆಯುಕ್ತರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಮತ್ತು ಜನಪ್ರತಿನಿಧಿನೂ ಗಮನ ಹರಿಸ್ಬೇಕು. ಯಾಕಂದರೆ ಇಲ್ಲಿ ಸಾವಿರಾರು ಜನ ಇಲ್ಲಿ ಓಡಾಡೋಂಥ ರಸ್ತೆ. ದಯಮಾಡಿ ಇಷ್ಟು ಹೇಳಿ ನಾನು ಮುಂದಿನ ದಿನದಾಗೆ ನೀವು ಸರಿಯಾದ ರೀತಿ ಕೆಲಸ ಮಾಡಲ್ಲ ಅಂದರೆ ನಗರಸಭೆ ಮುಂಭಾಗ ಸಂಯುಕ್ತ ರೈತ ಸಂಘ ಹೋರಾಟನ ಹಾಕಿದ್ದೈತಿ. ಪೊಲೀಸ್ ಇಲಾಖೆ ಇವತ್ತೇ ಸಂಜೆಯಿಂದನೇ ಒಂದು ರೌಂಡ್ ಹೊಡಿಬೇಕು. ಇಲ್ಲಿ ಅಹಿತಕರ ಘಟನೆಗಳನ್ನು ಕ್ಯಾಚ್ ಮಾಡಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕಂತ ಹೇಳಿ ನಗರಸಭೆ ನಗರ ವ್ಯಾಪ್ತಿ ಪೊಲೀಸ್ ಠಾಣೆಗೂ ನಾನು ಗಮನ ಹರಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಸಂಯುಕ್ತ ರೈತ ಸಂಘ ಜೈ. ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಸಂಯುಕ್ತ ರೈತ ಸಂಘ ಸಾಗರ ತಾಲೂಕು ಅಧ್ಯಕ್ಷರು ಮಂಜಪ್ಪ ಎಂ ಬಿ ಹಿರೇನಲ್ಲೂರು. ಇಲ್ಲಿ ಗೋಪಾಲ್ ಗೌಡ್ರು ಕ್ರೀಡಾಂಗಣ ಅದ್ರ ಹಿಂಭಾಗ ಸುವಿಧ ಮಾರ್ಕೆಟ್ ಹಿಂಭಾಗ ಮತ್ತು ಅಲ್ಲಿ ವಸತಿ ಮನೆಗಳು ಸಾಕಷ್ಟಿದ್ದವು. ಅದರ ಹಿಂಭಾಗ ಸಾರ್ವಜನಿಕರು ಕೆಲವು ಅವರು ಗಲೀಜಿರೋಂಥ ಕೊಟ್ಟೆ ವ್ಯವಸ್ಥೆಗಳನ್ನೆಲ್ಲ ತಂದು ಇಲ್ಲೆಲ್ಲ ಒಗಾಸಿ ಈ ಏರಿಯಾನೆಲ್ಲ ಗಬ್ಬು ಮಾಡಿ ಇಲ್ಲಿ ಕೊಳೆತು ನಾರ್ತೈತಿ. ವಾಸದ ಮನೆ ಇರೋವೆಲ್ಲ ಪಾಪ ಕುಡಿಯೋ ಬಾವಿಗಳೆಲ್ಲ ಇದ್ದವು. ಇದ್ರ ಸುತ್ತ ಒಂದು ಈ ನೀರು ಹೋಗೋಕ್ಕೆ ಒಂದು ಡ್ರೈನೇಜ್ ಮಾಡ್ಯಾರೆ. ಈ ಡ್ರೈನೇಜ್ ಎಲ್ಲ ಲಾಕ್ ಆಗಿ ಅದ್ರ ಮೇಲ್ಗಡೆ ಎಲ್ಲ ಸಾಕಷ್ಟು ಮರ ಹೆರೆ ಕಡ್ದದ್ದು, ಸಾಕಷ್ಟು ಈ ಸಂಜೆ ಕಡೆ ಡ್ರಿಂಕ್ಸ್ ಮಾಡಿ ಬಾಟ್ಲಿನೆಲ್ಲ ಒಡೆದು ಹಣಿಯೋದು, ಏನೇನೋ ಅಹಿತಕರ ಘಟನೆ ಮಾಡ್ಯಾರೆ. ದಯಮಾಡಿ ಈ ಥರ ವಸತಿ ಮನೆ ಹಿಂಭಾಗ ಈ ಡ್ರೈನೇಜ್ ಲಾಕ್ ಆಗಿ ಈ ಥರ ಬಿದ್ದರೆ ಪಾಪ ವಸತಿ ಮನೆಯವರಿಗೆ ಗಲೀಜಾಗೋದು, ಅವ್ರು ಯಾವ ಥರ ಮಾಡ್ತಾರೆ. ದಯಮಾಡಿ ನಗರಸಭೆಯವರು ಇದನ್ನ ಬೇಗ ಕ್ಲೀನ್ಗೊಳಿಸ್ಬೇಕು. ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಸ್ವಚ್ಛತೆಗೆ ಪೊಲೀಸ್ ಇಲಾಖೆ ಸಂಜೆ ಕಡೆ ಇಲ್ಲಿ ಒಂದು ಸ್ವಲ್ಪ ರೌಂಡ್ ಹೊಡೆದು ಯಾರು ಕೆಲವು ಅಸಭ್ಯ ರೀತಿ ನಡ್ಕೋತಾ ಇದ್ದಾರೆ ಅಂಥವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಇಲ್ಲಿ ನಗರಸಭೆ ಒಂದು CC ಕ್ಯಾಮ್ರಾ ಹಾಕಿ ಇಲ್ಲಿ ಕಸನ ಯಾರು ತಂದು ಹಣಿತಾ ಇದ್ದಾರೆ ಈ ಕೋಡಿಗೆ ಇಲ್ಲೆಲ್ಲ ಇದನ್ನ ಎಲ್ಲ
ಅಂಥ ವ್ಯಕ್ತಿಗಳ ಮೇಲೆ ದಂಡ ಹಾಕಿ ಸೂಕ್ತ ಕಾನೂನು ಕ್ರಮ ತಗೋಬೇಕಂತ ಹೇಳಿ ನಾನು ಮಂಜಪ್ಪ ಎಂ ಬಿ ಹಿರೇನಲ್ಲೂರು ಸಂಯುಕ್ತ ರೈತ ಸಂಘದ ಅಧ್ಯಕ್ಷರು ಸಾಗರ ತಾಲೂಕು ಇದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀನಿ. ಸಾಗರ ತಾಲೂಕು ನಾಗರಿಕರು ನಮ್ಮ ಹತ್ರ ಸಾಕೋಟ್ ಸರ್ ಇದಕ್ಕೊಂದು ವರದಿ ಮಾಡಲೇಬೇಕು ನೀವು ಅಂಥೇಳಿ ಅವರು ಹೇಳ್ಕೊಂಡಿರೋದ್ರಿಂದ ಮತ್ತು ಇಲ್ಲಿ ಸೂಕ್ತ ಕ್ರಮನೂ ತಗೋಬೇಕು. ನಾವು 24 ಗಂಟೆ ಇಲ್ಲೇ ಓಡಾಡೋದ್ರಿಂದ ನಮಗೆ ಈ ವ್ಯವಸ್ಥೆ ನೋಡಿ ಅಸಹ್ಯ ಐತಿ. ದಯಮಾಡಿ ಇದನ್ನ ಕ್ಲೀನ್ಗೊಳಿಸ್ಬೇಕು ಅಂಥೇಳಿ ನಾನು ನಗರಸಭೆ ಆಯುಕ್ತರ ಗಮನಕ್ಕೆ ತರ್ತಾಯಿದ್ದೀನಿ. ಇಲ್ಲಾಂದ್ರೆ ಆರೋಗ್ಯ ಹಾಳಾಕೈತಿ ಅನ್ನೋದ್ರ ಬಗ್ಗೆ ಜೈ ಹಿಂದ್ ಜೈ ಕರ್ನಾಟಕ ಸಂಯುಕ್ತ ರೈತ ಸಂಘ ಸಾಗರ ತಾಲೂಕು